ಇವತ್ತು ನಾನೇ ನನ್ನ ಕೈಯಾರೆ ಚಿಕನ್ ಮಾಡಿ ನಮ್ಮ ಅವ್ವಗ ಊಟ ಮಾಡಿಸ್ದೆ. ಇವತ್ತು ಚಿಕನ್ ತಿನ್ಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ನಮ್ಮ ಅವ್ವನ ಹತ್ರ ಬಂದು ಚಿಕನ್ ಮಾಡು ಅಂತ ಹೇಳ್ತಿದ್ದೆ. ಬೇವಾ ನನಗೆ ಹಸುವಾಗೈತಿ, ಚಿಕನ್ ತಿನ್ನಂಗಾಗೈತಿ, ಮಾಡು ಹೋಗು. ನಾನು ಸುಸ್ತಾಗೈತಪ್ಪ, ನೀನು ಹೋಗಿ ಮಾಡ್ಬೇಕು. ನಾನೇ ಮಾಡ್ಲಾ? ಮಾಡೋಗು. ಹೌದು, ನಾನೇ ಮಾಡ್ತೀನಿ. ಯಾರಿಗೂ ನಂಬಕ್ಕಾಗಲ್ಲ, ನಂಬಲೇಬೇಕು. ಅದು ಹೆಂಗೆ ಅಂದ್ರೆ ನನ್ನ ಹತ್ರ ಇರೋದು ಅಪ್ಲೈನ್ಸಸ್ ಕುಕಿಂಗ್ ಡಿವೈಸ್. ಇವಾಗ ನಾನು ಚಿಕನ್ ಮರ್ಕ್ ಕರಿ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಚಿಕನ್ ಕರಿಗೆ ಬೇಕಾಗಿರೋ ಎಲ್ಲಾ ಐಟಮ್ ರೆಡಿ ಮಾಡ್ಕೊಂಡೆ. ಆಮೇಲೆ ಎಷ್ಟ್ ಜನಕ್ಕೆ ಅಡಿಗೆ ಮಾಡ್ಕೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಲಿಟ್ರಲಿ ಈ ಡಿವೈಸ್ ಅಲ್ಲಿ ಕಟ್ಟಿಂಗ್ ಕುಕಿಂಗ್ ಎಲ್ಲ ಕೂಡ ಮಾಡ್ಕೋಬಹುದು. ನೀವು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ಬೇಕು ಅಂದ್ರೆ ಮಿನಿಮಮ್ 1.5 hour ಬೇಕೇ ಬೇಕು. ಆದ್ರೆ ಈ ಡಿವೈಸ್ ಅಲ್ಲಿ ನಿಮ್ಗೆ 40 minutes ಅಲ್ಲೇ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಈ ಡಿವೈಸ್ ಅಲ್ಲಿ ಸ್ಮಾರ್ಟ್ ಜಾರ್ ಇರುತ್ತೆ, ಮತ್ತೆ ಇದ್ರಲ್ಲೇ ಕುಕಿಂಗ್ ಮಾಡ್ಕೋಬಹುದು. ಬ್ಯಾಚುಲರ್ಸ್ ಮತ್ತೆ ಅಡಿಗೆ ಮಾಡಕ್ ಬರ್ತಿರೋರ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಈ ಡಿವೈಸ್ ನಿಮ್ಗೆ ಟೈಮ್ ಕೂಡ ಸೇವ್ ಮಾಡುತ್ತೆ. ಯಾಕಂದ್ರೆ ನಾನ್ ಮಾಡ್ತಿರೋ ಅಡಿಗೆ ನನ್ಗೆ ನಂಬಕ್ ಆಗ್ತಿಲ್ಲ, ಈ ಡಿವೈಸ್ ನಮ್ಗೆ ಗೊತ್ತಾಗ್ಲಾರ್ದಂಗೆ ಅಡಿಗೆ ಮಾಡೋದು ಕಲಿಸ್ಕೊಡುತ್ತೆ. ಆಮೇಲೆ ನಾನ್ ಮಾಡಿರೋ ಚಿಕನ್ ಮರ್ಕ್ ಕರಿ ರೆಡಿ ಆಯ್ತು. ಟೇಸ್ಟ್ ವಿಷಯಕ್ಕಂತ ಬಂದ್ರೆ ನನ್ಗೆ ನಮ್ಮ ಅವ್ವಗೆ ತುಂಬಾನೇ ಇಷ್ಟ ಆಯ್ತು.